ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಹಿಂದಿನ ಅವಧಿಗಳಲ್ಲಿ ಸಮಾಜದ ಅರ್ಥ, ವ್ಯಾಖ್ಯೆ, ಗುಣಲಕ್ಷಣಗಳನ್ನು ವಿಶ್ಲೇಷಣೆ ಮಾಡಿದ್ದೇವೆ. ಈಗ ಸಮಾಜದ ವಿಧಗಳು, ಟೈಪ್ಸ್ ಆಫ್ ಸೊಸೈಟಿಯನ್ನು ವಿಶ್ಲೇಷಣೆ ಮಾಡೋಣ. ಸಮಾಜವನ್ನು ಎರಡು ಪ್ರಕಾರಗಳಲ್ಲಿ ವಿಂಗಡಿಸಬಹುದು. ಒಂದು, ಪ್ರೀ ಮಾಡರ್ನ್ ಸೊಸೈಟೀಸ್, ಸಮಾಜ ಆಧುನಿಕ ಪೂರ್ವ ಸಮಾಜ. ಎರಡನೇದು ಮಾಡರ್ನ್ ಸೊಸೈಟಿ, ಆಧುನಿಕ ಸಮಾಜ. ಸಮಾಜದ ಮುಖ್ಯ ಪ್ರಕಾರಗಳು: ಒಂದು, ಪ್ರೀ ಮಾಡರ್ನ್ ಸೊಸೈಟಿ. ಇನ್ನೊಂದು, ಮಾಡರ್ನ್ ಸೊಸೈಟಿ, ಆಧುನಿಕ ಪೂರ್ವ ಸಮಾಜ ಹಾಗೆ ಆಧುನಿಕ ಸಮಾಜ. ಇನ್ನು ಆಧುನಿಕ ಪೂರ್ವ ಸಮಾಜವನ್ನು ಮತ್ತೆ 4 ಪ್ರಕಾರಗಳಲ್ಲಿ ಇಲ್ಲಿ ವಿಂಗಡಿಸಬಹುದು. ನೋಡಿ, ಆಧುನಿಕ ಪೂರ್ವ ಸಮಾಜದ ಪ್ರಕಾರಗಳು. ಅದರಲ್ಲಿ ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ. ನೆಕ್ಸ್ಟ್, ಕೃಷಿ ಸಮಾಜ. ಮೂರು, ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ. ಪಶುಪಾಲನೆಯ ಸಮಾಜ. ನೆಕ್ಸ್ಟ್, ಸಾಂಪ್ರದಾಯಿಕ ಸಮಾಜ. ಸಾಂಪ್ರದಾಯಿಕ ಸಮಾಜ ಇಂಗ್ಲಿಷ್ನಲ್ಲಿ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಸೊಸೈಟಿ. ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಸೊಸೈಟಿ. ಎರಡನೇದು ಅಗ್ರೇರಿಯನ್ ಸೊಸೈಟಿ. ಅಗ್ರೇರಿಯನ್ ಸೊಸೈಟಿ. ಹಾಗೆ ಮೂರನೇದು ಪ್ಯಾಸ್ಟೋರಲ್ ಸೊಸೈಟಿ. ಪ್ಯಾಸ್ಟೋರಲ್ ನೋಡಿ, PASTORAL, ಪ್ಯಾಸ್ಟೋರಲ್ ಸೊಸೈಟಿ. ಅಗ್ರೇರಿಯನ್ ಸೊಸೈಟಿ. ಹಂಟಿಂಗ್, HUNTING, ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಸೊಸೈಟಿ. ಫುಡ್ ಗ್ಯಾದರಿಂಗ್, GATHERING ಸೊಸೈಟಿ. ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಸೊಸೈಟಿ, ಅಗ್ರೇರಿಯನ್ ಸೊಸೈಟಿ, ಪ್ಯಾಸ್ಟೋರಲ್ ಸೊಸೈಟಿ, ಟ್ರೆಡಿಷನಲ್ ಸೊಸೈಟಿ, ಸಾಂಪ್ರದಾಯಿಕ ಸಮಾಜ ಅಂತ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ ಹೇಗಿತ್ತು? ಇದೊಂದು ಸಣ್ಣ ಸಮುದಾಯ. ಬೇಟೆಯಾಡೋದು, ಮೀನುಗಾರಿಕೆಯ ಅವಲಂಬನೆ, ಜೇನು ಮತ್ತು ಗಡ್ಡೆಗೆಣಸುಗಳನ್ನು ಸಂಗ್ರಹಿಸುವುದು ಇಲ್ಲಿಯ ಪ್ರಮುಖ ಕಾರ್ಯಗಳಾಗಿದ್ದವು. ಹಾಗೆ ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಇಲ್ಲಿನ ಸ್ಥಾನಮಾನ ನಿರ್ಧಾರ ಆಗ್ತಾ ಇತ್ತು. Hunting and food gathering society is a small society. In this society, people gathering their food, gaining their livelihood from hunting, fishing and gathering of edible plants. ಎರಡನೇದಾಗಿ
ಕೃಷಿ ಸಮಾಜ ನೋಡಿ, ಕೃಷಿ ಸಮಾಜ ಹೆಸರು ಹೇಳುವಂತೆ ಕೃಷಿಯನ್ನು ಅವಲಂಬಿಸಿದಂತಹ ಗ್ರಾಮವಾಸಿಗಳ ವ್ಯವಸ್ಥೆ. ಇಟ್ ಡಿಪೆಂಡ್ಸ್ ಅಪಾನ್ ಅಗ್ರಿಕಲ್ಚರ್. ಆಹಾರ ಸಂಗ್ರಹಣೆ ಈ ಕೃಷಿ ಸಮಾಜದ ಮತ್ತೊಂದು ಲಕ್ಷಣ. ಒಬ್ಬ ಮುಖ್ಯಸ್ಥನ ಆಳ್ವಿಕೆಗೆ ಒಳಪಟ್ಟಂಥ ಒಂದು ವ್ಯವಸ್ಥೆ. ಹಾಗೆ ಸಾಮಾಜಿಕ ಅಸಮಾನತೆಗಳು ಇಲ್ಲಿ ಗೋಚರಿಸ್ತಾ ಇದ್ದು. This society depends upon agriculture. Here livelihood gained through agriculture. Livelihood gained through agriculture. It was ruled by a chief. Mutual social inequalities, ಅಸಮಾನತೆಗಳು, social inequalities found here. ಹಾಗೆ ಮೂರನೇದಾಗಿ ತೋಟಗಾರಿಕೆ ಮತ್ತು ಪಶುಪಾಲನೆ ಸಮಾಜ. ಹೆಸರೇ ಹೇಳ್ತಾ ಇದೆ, ಸುಮಾರು ಇದು ತೋಟಗಾರಿಕೆಯನ್ನು ಪಶುಪಾಲನೆಯನ್ನು ಅವಲಂಬಿಸಿದಂಥ ಸಮಾಜ. 100ರಿಂದ 1000ದಷ್ಟು ಜನ ಇರುವಂತಹ ಒಂದು ಸಮಾಜ. ಈ ಸಮಾಜ ಕೂಡ ಒಬ್ಬ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಇಲ್ಲಿಯೂ ಕೂಡ ಅಸಮಾನತೆಗಳು ಕಂಡುಬರ್ತಾ ಇದ್ವು. ಈ ತೋಟಗಾರಿಕೆ ಮತ್ತು ಪಶುಪಾಲನೆ ಸಮಾಜದಲ್ಲಿ ಸೈಜ್ ಆಫ್ ದಿಸ್ ಸೊಸೈಟಿ ರೇಂಜಸ್ ಫ್ರಾಮ್ 100 to 1000 people. It depends on the tending of domestic animals for their subsistence, for their livelihood. It is marked by distinct inequalities and ruled by a chief or warrior. Last one, traditional society, ಸಾಂಪ್ರದಾಯಿಕ ಸಮಾಜ. ಗಾತ್ರದಲ್ಲಿ ಸಣ್ಣದು, ಸುಮಾರು 1000ದಿಂದ ಲಕ್ಷದಷ್ಟು ಜನರು ಇರುವಂಥದ್ದು. ಇಲ್ಲಿಯೇ ಕೆಲವು ನಗರಗಳು ವಾಣಿಜ್ಯ ಮತ್ತು ವ್ಯಾಪಾರದ ಕೇಂದ್ರಗಳಾಗಿದ್ದವು. ವ್ಯಾಪಾರ ವಹಿವಾಟನ್ನು ನಡೆಸುವಂತಹ ಕೇಂದ್ರಗಳು ಈ ಸಾಂಪ್ರದಾಯಿಕ ಸಮಾಜದ ಕೆಲವೊಂದು ಪ್ರದೇಶಗಳು. ಈ ಸಮಾಜ ವ್ಯವಸಾಯ ಆಧಾರಿತವಾದಂಥ ಒಂದು ಸಮಾಜ ಆಗಿತ್ತು. ವಿವಿಧ ವರ್ಗಗಳ ನಡುವೆ ಸಾಮಾಜಿಕ ಅಸಮಾನತೆ ಇತ್ತು. ಇದು ಕೂಡ ಒಬ್ಬ ರಾಜನ ಆಳ್ವಿಕೆಗೆ ಒಳಪಟ್ಟಂಥ ಒಂದು ಸಮಾಜ. ದಿಸ್ ಕೈಂಡ್ ಆಫ್ ಸೊಸೈಟೀಸ್ ವರ್ ಎಕ್ಸಿಸ್ಟೆಡ್ ಫ್ರಾಮ್ 6000 BC ಟು 19th century. ಕ್ರಿಪು 6019ನೇ ಶತಮಾನದವರೆಗೆ ಅಸ್ತಿತ್ವದಲ್ಲಿರುವಂತಹ ಸಮಾಜಗಳು. ನಿಯರ್ಲಿ 1000 to lakh people were there in these societies. Here some cities were the centers of trade and commerce. ಇದು ಇಲ್ಲಿಯ ಬಹಳ ಮುಖ್ಯವಾದದ್ದು. ಹಾಗೆ ಮೇಜರ್ ಇನ್ಇಕ್ವಾಲಿಟೀಸು ಇತ್ತು, ಸಾಮಾಜಿಕ ಅಸಮಾನತೆಗಳು ಕಂಡು ಬರ್ತಾ ಇದ್ವು. ಹೆಡೆಡ್ ಬೈ ಎ ಕಿಂಗ್ ಆರ್ ಆ್ಯನ್ ಎಂಪರರ್. ಈ ಒಂದು ಸಮಾಜ ಎಂಪರರ್ ಇಲ್ಲವೇ ಕಿಂಗು ಅದರ ಒಂದು ಮುಖ್ಯಸ್ಥನಾಗಿರುವಂಥದ್ದು. ನೆಕ್ಸ್ಟು ಆಧುನಿಕ ಸಮಾಜ. ಮಾಡರ್ನ್ ಸೊಸೈಟಿ. ಈ ಆಧುನಿಕ ಸಮಾಜದಲ್ಲಿ ಮತ್ತೆ ನಾವು 4 ಪ್ರಕಾರದ ಸಮಾಜಗಳನ್ನು ಕಾಣ್ತಾ ಇದ್ದೇವೆ. ಪ್ರಥಮ ಜಗತ್ತಿನ ಸಮಾಜಗಳು. ಎರಡನೇದು ದ್ವಿತೀಯ ಜಗತ್ತಿನ ಸಮಾಜಗಳು. ಹಾಗೆ ಮೂರನೇದು ಪ್ರಗತಿಶೀಲ ರಾಷ್ಟ್ರಗಳು ಅಥವಾ ಸಮಾಜಗಳು. ಕೊನೆಯದಾಗಿ ನೂತನ ಕೈಗಾರಿಕಾ ಸಮಾಜಗಳು.
ಇಲ್ಲಿಯೂ ಕೂಡ ಕೆಲವೊಂದು ಪ್ರಶ್ನೆಗಳು ಬರಬಹುದು. ಸಮಾಜದ ಎರಡು ಪ್ರಮುಖ ವಿಧಗಳನ್ನು ಹೆಸರಿಸಿ. ಆಧುನಿಕ ಪೂರ್ವ, ಆಧುನಿಕ ಸಮಾಜ. ಆಧುನಿಕ ಪೂರ್ವ ಸಮಾಜದ ಎರಡು ಪ್ರಕಾರಗಳನ್ನು ಹೆಸರಿಸಿ, ಅಥವಾ ಆಧುನಿಕ ಸಮಾಜದ ಎರಡು ಪ್ರಕಾರಗಳನ್ನು ಹೆಸರಿಸಿ. ಮೆನ್ಷನ್ ಎನಿ ಟು ಮಾಡರ್ನ್ ಸೊಸೈಟೀಸ್. ಮೆನ್ಷನ್ ಎನಿ ಟು ಪ್ರೀ ಮಾಡರ್ನ್ ಸೊಸೈಟೀಸ್. ಹೀಗೆ ಯಾವ ರೀತಿಯ ಪ್ರಶ್ನೆಗಳು ಕೂಡ ಇಲ್ಲಿ ನಿಮಗೆ ಬರುವಂಥದ್ದು. ನೂತನ ಕೈಗಾರಿಕಾ ಸಮಾಜಗಳು. ದ ಫಸ್ಟ್ ವರ್ಲ್ಡ್ ಸೊಸೈಟೀಸ್. ನೋಡಿ, ಪ್ರಥಮ ಜಗತ್ತಿನ ಸಮಾಜಗಳು. ದ ಫಸ್ಟ್ ವರ್ಲ್ಡ್ ಸೊಸೈಟೀಸ್. WORLD, ಫಸ್ಟ್ ವರ್ಲ್ಡ್ ಸೊಸೈಟೀಸ್. ಸೆಕೆಂಡ್ ವರ್ಲ್ಡ್ ಸೊಸೈಟೀಸ್, ದ್ವಿತೀಯ ಜಗತ್ತಿನ ಸಮಾಜಗಳು. ಮೂರನೇದು ಡೆವಲಪಿಂಗ್ ನೇಷನ್ಸ್. ಡೆವಲಪಿಂಗ್, DEVLOPING, ಡೆವಲಪಿಂಗ್ ಸೊಸೈಟೀಸ್ ಆರ್ ನೇಷನ್ಸ್. ಕೊನೆಯದಾಗಿ ನೂತನ ಕೈಗಾರಿಕಾ ಸಮಾಜಗಳು. ನ್ಯೂಲಿ ಇಂಡಸ್ಟ್ರಿಯಲ್ ಸೊಸೈಟೀಸ್. ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಪ್ರಥಮ ಜಗತ್ತಿನ, ದ್ವಿತೀಯ ಜಗತ್ತಿನ, ಪ್ರಗತಿಶೀಲ, ನೂತನ ಮತ್ತು ಕೈಗಾರಿಕಾ ಸಮಾಜಗಳಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ಬೋದು ಅನ್ನೋದನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಈಗ ಪ್ರಥಮ ಜಗತ್ತಿನ ಸಮಾಜಗಳು 18ನೇ ಶತಮಾನದಿಂದ ಪ್ರಸ್ತುತ ಕಾಲದವರೆಗೆ ಅಸ್ತಿತ್ವದಲ್ಲಿ ಇರುವಂಥ ಸಮಾಜಗಳು. ಇವು ಬಂಡವಾಳಶಾಹಿ ಮತ್ತು ಮುಕ್ತ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ಸಮಾಜಗಳು. ಇಲ್ಲಿನ ಹೆಚ್ಚಿನ ಜನ ನಗರವಾಸಿಗಳು. ಕೆಲವರು ಮಾತ್ರ ಕೃಷಿಯನ್ನು ಅವಲಂಬಿಸಿ ಗ್ರಾಮಗಳಲ್ಲಿ ವಾಸಿಸುವಂಥದ್ದು. ಹೆಚ್ಚಿನವರು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥ ಒಂದು ಸಮಾಜ. ಉದಾಹರಣೆಗೆ ನಾವು ಹೇಳಿದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು, ಜಪಾನು, ಹಾಗೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಈ ಕಡೆಗಳೆಲ್ಲ ನಾವು ಇಂಥ ಸಮಾಜಗಳನ್ನು ನಾವಿಲ್ಲಿ ಕಾಣ್ಬೋದು. ಹೀಗಾಗಿ ದ ಫಸ್ಟ್ ವರ್ಲ್ಡ್ ಸೊಸೈಟೀಸ್ ಎಕ್ಸಿಸ್ಟೆಡ್ ಸಿನ್ಸ್ ಫ್ರಮ್ 18th century to the present. These societies based on industrial production and pre-enterprise. ಮುಕ್ತ ಆರ್ಥಿಕ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆ ಹೊಂದಿರುವಂಥ ರಾಷ್ಟ್ರಗಳು. ಮೆಜಾರಿಟಿ ಆಫ್ ದ ಪೀಪಲ್ live in towns. A few work in agricultural fields. ಕೃಷಿ ಕ್ಷೇತ್ರದಲ್ಲಿ ಕಡಿಮೆ ಜನ ಕೆಲಸ, ಹೆಚ್ಚಿನವರು ಕೈಗಾರಿಕೆಗಳಲ್ಲಿ, ನಗರಗಳಲ್ಲಿ ವಾಸಿಸುವಂಥದ್ದು, ಅಲ್ಲಿ ಕೆಲಸವನ್ನು ಮಾಡುವಂಥದ್ದು. ದಿ ಸೊಸೈಟೀಸ್ ಕ್ಯಾನ್ ಬಿ ಸೀನ್ ಇನ್ ವೆಸ್ಟರ್ನ್ ಕಂಟ್ರೀಸ್, ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಎಕ್ಸೆಟ್ರಾ. ಆ್ಯಂಡ್ ದೆನ್ ದ್ವಿತೀಯ ಜಗತ್ತಿನ ಸಮಾಜಗಳು. ರಷ್ಯಾ ದೇಶದ ಕಮ್ಯುನಿಸ್ಟ್ ಕ್ರಾಂತಿಯ ನಂತರ ಅಸ್ತಿತ್ವಕ್ಕೆ ಬಂದಂತಹ ಸಮಾಜಗಳೇನಿವೆ ಇವು ಈ ದ್ವಿತೀಯ ಜಗತ್ತಿನ ಸಮಾಜಗಳು. ಸೀಮಿತ ಸಂಖ್ಯೆಯ ಜನ ಕೃಷಿ, ಹೆಚ್ಚಿನವರು ನಗರಗಳಲ್ಲಿ ವಾಸ. 1990ರ ಸೋವಿಯತ್ ಕ್ರಾಂತಿಯ ನಂತರ ಏನಲ್ಲಿ ರಾಜಕೀಯ ಪರಿವರ್ತನೆ ಆಯಿತು, ಪೊಲಿಟಿಕಲ್ ಚೇಂಜ್, ಅದರಿಂದ ಈ ಸಮಾಜಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ದ್ವಿತೀಯ ಜಗತ್ತಿನ ಸಮಾಜಗಳು ಬಹುತೇಕ ಪ್ರಥಮ ಜಗತ್ತಿನ ಸಮಾಜಗಳ ರೀತಿಯಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಂಡು ಬರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. These nations, second world societies or countries, existed after Russian Revolution. Limited people work in agriculture. Most people live in cities and work in industrial areas. After 1990, political changes have been taken place in Russia. Then free enterprise existed. Next one, ಪ್ರಗತಿಶೀಲ ರಾಷ್ಟ್ರಗಳು. ಇವು 18ನೇ ಶತಮಾನದಿಂದ ಅಸ್ತಿತ್ವದಲ್ಲಿರುವಂಥ ಸಮಾಜಗಳು. ಪಾಶ್ಚಿಮಾತ್ಯ ಆಳ್ವಿಕೆಯಿಂದ ಸ್ವತಂತ್ರಗೊಂಡಂಥ ರಾಷ್ಟ್ರಗಳು. ಫಾರ್ ಎಕ್ಸಾಂಪಲ್, ಪಾಶ್ಚಿಮಾತ್ಯರು, ಬ್ರಿಟಿಷರು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು. ಸೌತ್ ಆಫ್ರಿಕಾದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು,
ನಮ್ಮಲ್ಲಿ ನಮ್ಮ ದೇಶದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಹೀಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರು ಆಳ್ವಿಕೆಯನ್ನು ನಡೆಸ್ತಾರೆ. ಅದರಿಂದ ಸ್ವತಂತ್ರವಾದಂತಹ ರಾಷ್ಟ್ರಗಳು. ಇಲ್ಲಿಯ ಈ ರಾಷ್ಟ್ರಗಳೇನಿವೆ ಕೃಷಿ ಉತ್ಪನ್ನದಲ್ಲಿ ಈ ಜಾಗತಿಕ ಮಾರುಕಟ್ಟೆಯನ್ನು ಪ್ರವೇಶ ಮಾಡಿವೆ. ವರ್ಲ್ಡ್ ಮಾರ್ಕೆಟನ್ನು ಈ ಕೃಷಿ ಉತ್ಪಾದನೆಯಲ್ಲಿ ಈ ರಾಷ್ಟ್ರಗಳು ಪ್ರವೇಶ ಮಾಡಿರುವಂಥದ್ದು. ಭಾರತ, ಚೀನಾ, ದಕ್ಷಿಣ ಅಮೆರಿಕಾ ರಾಷ್ಟ್ರಗಳು, ಆಫ್ರಿಕಾದ ಕೆಲವೊಂದು ದೇಶಗಳು ಇದರಲ್ಲಿ ಈ ಪ್ರಗತಿಶೀಲ ಇದರಲ್ಲಿ ಬರ್ತಾ ಇವೆ. These societies existed from 18th century to the present day. Majority of the people work in agricultural field. ಬಹುತೇಕ ಜನ ಏನಿದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು. ಸಮ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಸೋಲ್ಡ್ ಇನ್ ವರ್ಲ್ಡ್ ಮಾರ್ಕೆಟ್. ಚೀನಾ, ಇಂಡಿಯಾ, most African and South African nations come under this category. Last one, ನೂತನ ಕೈಗಾರಿಕಾ ಸಮಾಜಗಳು, ನ್ಯೂಲಿ ಇಂಡಸ್ಟ್ರಿಯಲೈಸ್ಡ್ ಸೊಸೈಟೀಸ್. ನ್ಯೂಲಿ ಇಂಡಸ್ಟ್ರಿಯಲೈಸ್ಡ್ ಸೊಸೈಟೀಸ್ ನೋಡಿ, ನ್ಯೂಲಿ ಇಂಡಸ್ಟ್ರಿಯಲೈಸ್ಡ್, INDUSTRIALISED, ನ್ಯೂಲಿ ಇಂಡಸ್ಟ್ರಿಯಲೈಸ್ಡ್ ಸೊಸೈಟೀಸ್. 1970 ನಂತರ ಅಸ್ತಿತ್ವಕ್ಕೆ ಬಂದಂತಹ ರಾಷ್ಟ್ರಗಳು, ಮುಕ್ತ ಆರ್ಥಿಕ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆ ಹೊಂದಿದಂತಹ ರಾಷ್ಟ್ರಗಳು. ಈ ರಾಷ್ಟ್ರಗಳ ಸರಾಸರಿ ಆದಾಯ ಪ್ರಮಾಣ ಜಗತ್ತಿನ ಸಮಾಜಗಳಿಗಿಂತ ಕಡಿಮೆ ಇದೆ. ಇತರ ಸಮಾಜಗಳಿಗಿಂತ ಕಡಿಮೆ ಇರುವಂಥದ್ದು ಹಾಂಗ್ಕಾಂಗು, ದಕ್ಷಿಣ ಕೊರಿಯಾ, ಸಿಂಗಪುರ, ಬ್ರೆಜಿಲ್, ಮೆಕ್ಸಿಕೋ ಇವೆಲ್ಲ ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾ ಇವೆ. ದಿ ಸೊಸೈಟೀಸ್ ಎಕ್ಸಿಸ್ಟೆಡ್ ಫ್ರಮ್ 1970. These societies based on capitalism and pre-enterprise. Pre-enterprise and capitalism. Average per capita income of these nations is less than first world societies. ಹೀಗಾಗಿ ಪ್ರಥಮ ಜಗತ್ತಿನ ಸಮಾಜಗಳಿಗಿಂತ ಇವುಗಳ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ತಲಾ ಆದಾಯ ಕಡಿಮೆ ಇರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಇಲ್ಲಿಗೆ ಈ ಸಮಾಜದ ಪ್ರಕಾರಗಳು ಮುಗಿದಿದೆ. ಈಗ ನಾವು ಸಮುದಾಯ, ಇನ್ನೊಂದು ಕಾನ್ಸೆಪ್ಟ್ ಏನಿದೆ, ಸಮುದಾಯ. ಸಮುದಾಯ, ಕಮ್ಯುನಿಟಿ. ಮಾನವ ಸಮಾಜ ಜೀವಿ ಅಷ್ಟೇ ಅಲ್ಲ, ಸಮುದಾಯ ಜೀವಿಯು ಕೂಡ ಹೌದು. ಕಮ್ಯುನಿಟಿ ಈಸ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಸೋಷಿಯಾಲಜಿ. ಸಮುದಾಯ, ನಾವು ಒಂದಲ್ಲ ಒಂದು ಸಮುದಾಯಗಳಲ್ಲಿ ವಾಸಿಸ್ತಾ ಇದ್ದೇವೆ. ಮನುಷ್ಯ ಮೊದಲು ಅಲೆಮಾರಿ ಜೀವನ ನಡೆಸ್ತಾ ಇದ್ದ. ಕಾಡನ್ನು ಕಡಿಯೋದು, ಬೂದಿ ಮಾಡೋದು, ಅಲ್ಲಿ ಫಲವತ್ತತೆ ಇರುವವರೆಗೆ ಅಲ್ಲಿ ಸಾಗುವಳಿ ಮಾಡೋದು, ತದನಂತರ ಇನ್ನೊಂದು ಕಡೆ ಹೋಗೋದು, ಅಲ್ಲಿ ಸಾಗುವಳಿ ಮಾಡುವಂಥದ್ದು. ಹೀಗೆ ಒಂದು ಕಡೆ ಮನುಷ್ಯ ಯಾವಾಗ ಸ್ಥಿರವಾಗಿ ನೆಲೆ ನಿಲ್ಲಕ್ಕೆ ಆರಂಭ ಮಾಡಿದ್ನು, ಅಲ್ಲಿಂದ ಈ ಶಾಶ್ವತ ಸಮುದಾಯಗಳು ಅಸ್ತಿತ್ವಕ್ಕೆ ಬಂದವು. ಸಮುದಾಯ ಅನ್ನುವಂಥದ್ದು ಏನಿದೆ, ಸಮಾಜದ ಒಂದು ಭಾಗ. ಅದು ಹಲವಾರು ಸಮುದಾಯಗಳು ಸೇರಿ ಒಂದು ಸಮಾಜ ಆಗಿದೆ. ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಆದಿವಾಸಿ ಸಮುದಾಯ, ಹೀಗೆ ಸಮುದಾಯದಲ್ಲಿ ನಾವು ಪ್ರಕಾರಗಳನ್ನು ಕಾಣ್ತಾ ಇರ್ತೇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇಳುವಂಥ ಒಂದು ಮುಖ್ಯವಾದಂಥ ಪ್ರಶ್ನೆ ಅಂದರೆ, ಸಮುದಾಯ ಎಂದರೇನು? ಇದು ಬಹಳ ಮುಖ್ಯವಾದದ್ದು. ವಾಟ್ ಈಸ್ ಕಮ್ಯುನಿಟಿ? ಜನರ ಸಾಮಾನ್ಯ ಆಸಕ್ತಿ ಮತ್ತು ಕಾರ್ಯ ಚಟುವಟಿಕೆಗಳನ್ನು ಹೊಂದಿರುವ, ಜನರ ಸಾಮಾನ್ಯ ಆಸಕ್ತಿ ಮತ್ತು ಕಾರ್ಯ ಚಟುವಟಿಕೆಗಳನ್ನು ಹೊಂದಿರುವ ಭೌಗೋಳಿಕ ಪ್ರದೇಶವೇ ಸಮುದಾಯ. ಇಲ್ಲ ಇಂಗ್ಲಿಷ್ನಲ್ಲಿ ನಾವು ಹೇಳೋದಾದ್ರೆ, ಕಮ್ಯುನಿಟಿ ಈಸ್ ಎ ಜಿಯೋಗ್ರಫಿಕ್ ಏರಿಯಾ. ಕಮ್ಯುನಿಟಿ ಈಸ್ ಎ ಜಿಯೋಗ್ರಫಿಕ್ area having common interests and activities of people.
ಹ್ಯಾವಿಂಗ್ ಕಾಮನ್ ಇಂಟರೆಸ್ಟ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಆಫ್ ಪೀಪಲ್. ನೋಡಿ, ಜನರ ಸಾಮಾನ್ಯ ಆಸಕ್ತಿ ಮತ್ತು ಕಾರ್ಯಚಟುವಟಿಕೆಗಳನ್ನು ಹೊಂದಿರುವಂತಹ ಭೌಗೋಳಿಕ ಪ್ರದೇಶ, ಭೌಗೋಳಿಕ ನೆಲೆ, ಅದೊಂದು ಸಮುದಾಯ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಇವತ್ತು ಕುಮಟಾದಲ್ಲಿದ್ದೇವೆ, ಅಥವಾ ನೀವು ನಿಮ್ಮೂರಲ್ಲಿದ್ದೀರಿ. ಅಲ್ಲಿ ಜನರ ಕಾರ್ಯಚಟುವಟಿಕೆಗಳಿವೆ, ಒಂದು ನಿರ್ದಿಷ್ಟವಾದಂಥ ಪ್ರದೇಶ ಇದೆ. ಸಾಮಾನ್ಯ ಕಾರ್ಯಚಟುವಟಿಕೆ ಮತ್ತು ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿರುವಂಥ ಒಂದು ಭೌಗೋಳಿಕ ನೆಲೆ ಏನಿದೆ, ಭೌಗೋಳಿಕ ಪ್ರದೇಶ ಏನಿದೆ, ಸಾಕಷ್ಟು ಕಾರ್ಯಚಟುವಟಿಕೆಗಳು ಈ ಭಾಗದಲ್ಲಿ ನಡೀತಾ ಇವೆ. ನಿಮ್ಮ ಕೃಷಿ ಚಟುವಟಿಕೆ, ವಾಣಿಜ್ಯ ವ್ಯವಹಾರ, ಇನ್ನಿತರ ಚಟುವಟಿಕೆಗಳು. ಸಿಟಿಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯ ಚಟುವಟಿಕೆಗಳು ನಾವು ಕಾಣ್ತಾ ಇರ್ತೇವೆ. ಈ ರೀತಿಯ ಭೌಗೋಳಿಕ ನೆಲೆ ಏನಿದೆ, ಭೌಗೋಳಿಕ ಪ್ರದೇಶ ಏನಿದೆ, ಅದು ಸಮುದಾಯ. ಇನ್ನು ಮೆಕೆವರರು ಹೇಳ್ತಾರೆ, ಸಾಮಾಜಿಕ ಸಾಮರಸ್ಯವನ್ನು ಹೊಂದಿರುವಂತಹ ಸಾಮಾಜಿಕ ನೆಲೆಯೇ ಸಮುದಾಯ. ನೋಡಿ, ಎಷ್ಟೊಂದು ಸುಂದರವಾದಂಥ ವ್ಯಾಖ್ಯೆ. ಸಾಮಾಜಿಕ ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವಂಥ ಜನಸಮೂಹವೇ ಸಮುದಾಯ ಎನ್ನುವಂಥದ್ದು ಅವರ ವ್ಯಾಖ್ಯಾನ. ಕಮ್ಯುನಿಟಿ ಈಸ್ ಅನ್ ಏರಿಯಾ ಆಫ್ ಸೋಷಿಯಲ್ ಲಿವಿಂಗ್ ಮಾರ್ಕ್ಡ್ ಬೈ ಸಮ್ ಡಿಗ್ರಿ ಆಫ್ ಸೋಷಿಯಲ್ ಕೊಹಿರೆನ್ಸ್. ನೋಡಿ, ಸೋಷಿಯಲ್ ಕೊಹಿರೆನ್ಸ್. ಸಾಮಾಜಿಕ ಸಾಮರಸ್ಯದಿಂದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿರುವಂತಹ ಒಂದು ಜನರ ಸಮೂಹವೇ ಸಮುದಾಯ. ಸಾಮಾಜಿಕ ಸಾಮರಸ್ಯವನ್ನು ಹೊಂದಿರುವಂತಹ ಸಾಮಾಜಿಕ ನೆಲೆಯೇ ಸಮುದಾಯ. ಕಮ್ಯುನಿಟಿ ಈಸ್ ಅನ್ ಏರಿಯಾ ಆಫ್ ಸೋಷಿಯಲ್ ಲಿವಿಂಗ್ marked by a degree of social coherence as stated by ಮೆಕೆವರ್. ಇನ್ನು ಇದೊಂದು ವ್ಯಾಖ್ಯೆ. ಹಾಗೆ ಇಲ್ಲಿ ಬಹಳ ಮುಖ್ಯವಾದಂಥ ಇನ್ನೊಂದು ವ್ಯಾಖ್ಯೆ ಇದೆ, ಬೊಗಾರ್ಡಸ್ ರವರು ನೀಡಿರುವಂಥ ವ್ಯಾಖ್ಯೆ. ಬಹಳ ಪ್ರಮುಖವಾದಂಥ ಒಂದು ವ್ಯಾಖ್ಯೆ ಇದೆ, ಬೊಗಾರ್ಡಸ್. ನೋಡಿ, ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂದರೆ, ಕಮ್ಯುನಿಟಿ ಈಸ್ ಎ ಸೋಷಿಯಲ್ ಗ್ರೂಪ್ ವಿತ್ ಸಮ್ ಡಿಗ್ರಿ ಆಫ್ ವಿ ಫೀಲಿಂಗ್ ಆ್ಯಂಡ್ ಲಿವಿಂಗ್ ಇನ್ ಎ ಗಿವನ್ ಏರಿಯಾ. ನೋಡಿ, ಕಮ್ಯುನಿಟಿ ಈಸ್ ಎ ಸೋಷಿಯಲ್ ಗ್ರೂಪ್ ವಿತ್ ಸಮ್ ಡಿಗ್ರಿ ಆಫ್ ವಿ ಫೀಲಿಂಗ್ ಆ್ಯಂಡ್ ಲಿವಿಂಗ್ ಇನ್ ಗಿವನ್ ಏರಿಯಾ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಮತ್ತು ನಮ್ಮವರು ಎಂಬ ಭಾವನೆಯಿಂದ ವಾಸಿಸುತ್ತಿರುವ ಜನಸಮೂಹವೇ ಸಮುದಾಯ. ಇಲ್ಲಿ ಅವರ ವ್ಯಾಖ್ಯೆಯಲ್ಲಿ ಎರಡು ಸಮುದಾಯದ ಮೂಲಾಂಶಗಳಿವೆ. 2 ಮೇನ್ ಎಲಿಮೆಂಟ್ಸ್ ಅನ್ನು ಇಲ್ಲಿ ಕಾಣ್ಬೋದು ನಾವು. ಒಂದು ನಿರ್ದಿಷ್ಟ ಭೂಪ್ರದೇಶ, ಎರಡನೇದು ನಾವು ಮತ್ತು ನಮ್ಮವರೆಂಬ ಭಾವನೆ ಅಥವಾ ಸಾಮುದಾಯಿಕ ಭಾವನೆ. ಎರಡು ಮೂಲಾಂಶಗಳು ಇವರ ವ್ಯಾಖ್ಯೆಯಲ್ಲಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಮತ್ತು ನಮ್ಮವರು ಎಂಬ ಭಾವನೆಯಿಂದ ವಾಸಿಸ್ತಾ ಇರುವಂತಹ, ನಾವು ಮತ್ತು ನಮ್ಮವರೆಂಬ ಫೀಲಿಂಗ್ ಭಾಳ ಇಂಪಾರ್ಟೆಂಟ್. ಸಮುದಾಯ ಅಂತ ಕರಿಬೇಕಾದ್ರೆ ಆ ಭಾವನೆ ಹೆಚ್ಚು ಜಾಗೃತವಾಗಿರಬೇಕು. ಅದನ್ನು ಹಳ್ಳಿಗಳಲ್ಲಿ ಇಲ್ಲ ಆದಿವಾಸಿ ಸಮುದಾಯಗಳಲ್ಲಿ ಈ ನಾವು ಮತ್ತು ನಮ್ಮವರು ಎಂಬ ಭಾವನೆ ಹೆಚ್ಚು. ಯಾಕಂದ್ರೆ ಅಲ್ಲಿ ಆ ಸಮುದಾಯಗಳು ಸಣ್ಣ ಸಮುದಾಯಗಳು, ಗಾತ್ರದಲ್ಲಿ ಸಣ್ಣದಾಗಿವೆ, ಭೂಪ್ರದೇಶ ಕಡಿಮೆ ಇದೆ. ಆದರೆ ನಗರ ಸಮುದಾಯಗಳು ಲಕ್ಷಗಟ್ಟಲೆ ಸದಸ್ಯರು ಅಲ್ಲಿ ಇರೋದ್ರಿಂದ, ವಿಶಾಲವಾದಂಥ ಭೂಪ್ರದೇಶ ಇರೋದ್ರಿಂದ ಈ ಭಾವನೆ ಕೊರತೆ ಅಲ್ಲಿ ಕಂಡು ಬರ್ತಾ ಇದೆ. ಸಮುದಾಯನ ಬೇಕಾದ್ರೆ ಈ ಎರಡು ಅಂಶಗಳು ಬಹಳ ಮುಖ್ಯವಾದದ್ದು ಅಕಾರ್ಡಿಂಗ್ ಟು ಬೊಗಾರ್ಡಸ್. ಹಾಗೆ ಇನ್ನಷ್ಟು ವ್ಯಾಖ್ಯೆಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇವೆರಡು ಬಹುಮುಖ್ಯವಾದಂತಹ ವ್ಯಾಖ್ಯೆಗಳು. ಹಾಗೆ ಕೆ ಡೇವಿಸ್ ಅವರು ಒಂದು ವ್ಯಾಖ್ಯಾನ ಕೊಡ್ತಾರೆ, ಬಹಳ ಸಿಂಪಲ್ ಆದಂಥ ವ್ಯಾಖ್ಯೆ. ಸಾಮೂಹಿಕ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಅತಿ ಚಿಕ್ಕ ಸ್ಥಾನೀಯ ಜನಸಮೂಹವೇ ಸಮುದಾಯ. ನೋಡಿ, ಹೇಳಿದ್ರೆ ಕಮ್ಯುನಿಟಿ ಈಸ್ ದ ಸ್ಮಾಲೆಸ್ಟ್ ಟೆರಿಟೋರಿಯಲ್ ಗ್ರೂಪ್ that can embrace all the aspects of group life. The smallest territorial group
ಇಟ್ ಕ್ಯಾನ್ ಎಂಬ್ರೇಸ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಲೈಫ್. ಸಮೂಹ ಜೀವನದ ಎಲ್ಲ ಅಂಶಗಳನ್ನು ಕಾಣುವಂಥ ಒಂದು ಸಾಮಾಜಿಕ ನೆಲೆ. ನೋಡಿ, ಸಾಮೂಹಿಕ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಅತಿ ಚಿಕ್ಕ ಸ್ಥಾನೀಯ ಜನಸಮೂಹ, ಸ್ಮಾಲೆಸ್ಟ್ ಟೆರಿಟೋರಿಯಲ್ ಗ್ರೂಪ್. ಸಮೂಹ ಜೀವನದ ಎಲ್ಲ ಅಂಶಗಳು ಕಂಡುಬರಬೇಕು. ಸಾಮೂಹಿಕ ಜೀವನದ ಎಲ್ಲ ಅಂಶಗಳು ಹೊಂದಿರುವಂಥ ಅತಿ ಚಿಕ್ಕ ಸ್ಥಾನೀಯ ಜನಸಮೂಹವೇ ಸಮುದಾಯ. ಹೀಗೆ ಹಲವಾರು ವ್ಯಾಖ್ಯೆಗಳನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಯಾವುದಾದ್ರೂ ಬೊಗಾಡೋ ಸರ್ ಅವರ ವ್ಯಾಖ್ಯಾನ ಬರೀರಿ, ಅಥವಾ ಕೆ ಡೇವಿಸ್ ಅವರ ವ್ಯಾಖ್ಯಾನ ಬರೀರಿ, ಅಥವಾ ಮೆಕೆವರ್ ವ್ಯಾಖ್ಯಾನ ಬರೀರಿ, ಅಥವಾ ಯಾವುದಾದ್ರು ಒಂದು ವ್ಯಾಖ್ಯಾನ ಬರೀರಿ ಅಂತ ನಿಮಗಿಲ್ಲಿ ಕೇಳ್ಬೋದು. ಹಾಗೆಯೇ ಎಕ್ಸಾಂಪಲ್ಸ್, ಸಮುದಾಯಕ್ಕೆ ಕೆಲವೊಂದು ಉದಾಹರಣೆಗಳು. ಯಾವ ಉದಾಹರಣೆ ಕೊಡ್ಬೋದು? ಹಳ್ಳಿ ಅಥವಾ ಗ್ರಾಮ, ನಗರ, ತಾಲೂಕು, ಜಿಲ್ಲೆ, ರಾಜ್ಯ ಇತ್ಯಾದಿ, ರಾಷ್ಟ್ರ, ಇವುಗಳನ್ನೆಲ್ಲ ನಾವು ಉದಾಹರಣೆಗಳನ್ನು ಕೊಡ್ಬೋದು. ವಿಲೇಜ್, ಸಿಟಿ, ತಾಲೂಕು, ಡಿಸ್ಟ್ರಿಕ್ಟ್, ಪ್ಲೇಸ್, ಸ್ಟೇಟ್, ನೇಷನ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕಮ್ಯುನಿಟಿ. ಹೀಗಾಗಿ ಸಮುದಾಯ ಅಂದ್ರೇನು, ಸಮುದಾಯದ ಕುರಿತಾದಂತಹ ವ್ಯಾಖ್ಯೆಗಳು, ಬೊಗಾಡೋ ಸರ್ ಅವರ ವ್ಯಾಖ್ಯೆ ಇರ್ಬೋದು, ಅಥವಾ ಮೆಕೆವರ್ ಅವರ ವ್ಯಾಖ್ಯೆ ಇರ್ಬೋದು, ಕೆ ಡೇವಿಸ್ ಅವರ ವ್ಯಾಖ್ಯೆ ಇರ್ಬೋದು. ಇಲ್ಲಿ ಸಮುದಾಯಕ್ಕೆ ಯಾವುದಾದ್ರೂ ಒಂದೆರಡು ಉದಾಹರಣೆಗಳನ್ನು ಕೊಡಿ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿದೆ. ಈಗ ಬಹುಮುಖ್ಯವಾಗಿ ಬರುವಂಥದ್ದು ಸಮುದಾಯದ ಮೂಲಾಂಶಗಳು, ಎಲಿಮೆಂಟ್ಸ್ ಆಫ್ ಕಮ್ಯುನಿಟಿ. ಸಮುದಾಯದ ಮೂಲಾಂಶಗಳನ್ನು ನಾವಿಲ್ಲಿ ನೋಡುವಂಥದ್ದು. ಮೊದಲನೇದಾಗಿ ಲೊಕ್ಯಾಲಿಟಿ. ಸ್ಥಾನೀಯತೆ. ಎರಡನೇದು ಕಮ್ಯುನಿಟಿ ಸೆಂಟಿಮೆಂಟ್. ಸ್ಥಾನೀಯತೆ ಮತ್ತು ಸಾಮುದಾಯಿಕ ಭಾವನೆ. ಈ ಸಮುದಾಯದ ಮುಖ್ಯ ಎಸ್ ಬೊಗಾಡೋ ಸರ್ ಅವರು ಸಮುದಾಯದ ಎರಡು ಮೂಲಾಂಶಗಳನ್ನು ಗುರುತಿಸಿದೆ. ಹಿ ಹ್ಯಾಸ್ ಐಡೆಂಟಿಫೈಡ್ ಟೂ ಎಲಿಮೆಂಟ್ಸ್ ಆಫ್ ಕಮ್ಯುನಿಟಿ. ದೇ ಆರ್ ಲೊಕ್ಯಾಲಿಟಿ ಆ್ಯಂಡ್ ಕಮ್ಯುನಿಟಿ ಸೆಂಟಿಮೆಂಟ್. ಒಂದು ಸ್ಥಾನೀಯತೆ, ಇನ್ನೊಂದು ಸಾಮುದಾಯಿಕ ಭಾವನೆ. ಏನಾಗಾದ್ರೆ ಇಲ್ಲಿ ಬರುವಂಥದ್ದು ನೋಡಿ, ಸ್ಥಾನೀಯತೆ ಅಂದ್ರೆ ಏನು? ಸಮುದಾಯದ ಎರಡು ಮೂಲಾಂಶಗಳನ್ನು ಹೆಸರಿಸಿ, ಒಂದು ಸ್ಥಾನೀಯತೆ, ಒಂದು ಸಾಮುದಾಯಿಕ ಭಾವನೆ. ಆ ಸ್ಥಾನೀಯತೆ ಅಂದ್ರೆ ಏನು? ಲೊಕ್ಯಾಲಿಟಿ ಮೀನ್ಸ್ a group of people became community when it starts to reside permanently in a definite area. Locality is a definite area in which people live. The area or the particular geographic area in which people live can be called as locality. ಅಂದ್ರೆ ಏನಾಗಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ಒಂದು ಡೆಫಿನೆಟ್ ಏರಿಯಾ, ಜನರು ನೆಲೆ ನಿಂತಿರುವುದನ್ನು ಸಂಕೇತಿಸುವುದೇ ಸ್ಥಾನೀಯತೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಜನರು ವಾಸಿಸುತ್ತಿರುವುದನ್ನು, ನೆಲೆಸಿರುವುದನ್ನು ಸಂಕೇತಿಸುವುದು ಸ್ಥಾನೀಯತೆ. ಇದೊಂದು ಭೌಗೋಳಿಕ ಪ್ರದೇಶ. ಇದೆ ಸ್ಥಾನೀಯತೆ ಅನ್ನುವಂಥದ್ದೇನಿದೆ, ಇಟ್ ಈಸ್ ಎ ಜಿಯೋಗ್ರಫಿಕ್ ಏರಿಯಾ. ಅಲ್ಲಿ ಅವರ ಮನೆ ಮಠಗಳನ್ನು ಕಟ್ಟಿಕೊಂಡು ಕೃಷಿ ಚಟುವಟಿಕೆ ಮಾಡ್ತಾ ಅಥವಾ ಇನ್ನಿತರ ಯಾವುದೋ ಉದ್ಯೋಗಗಳನ್ನು ಮಾಡ್ತಾ ನೆಲೆ ನಿಂತಹ ಒಂದು ಪ್ರದೇಶ ಏನಿದೆ, ಆ ಪ್ರದೇಶವೇ ಸ್ಥಾನೀಯತೆ. ಇಲ್ಲಿ ನಿಮ್ಗೆ 5 ಅಂಕಕ್ಕೂ ಕೂಡ ಇದನ್ನು ಕೇಳುವ, ಸ್ಥಾನೀಯತೆ ಮತ್ತು ಸಾಮುದಾಯಿಕ ಭಾವನೆಯ ಅಂದರೆ ಸಮುದಾಯದ ಮೂಲಾಂಶಗಳನ್ನು ವಿವರಿಸಿ ಅಂತ.
ಏನು ಹಾಗೆ ಸ್ಥಾನೀಯತೆ ಹೇಗೆ ನಮ್ಮ ಜೀವನ ಕ್ರಮದ ಮೇಲೆ ಪ್ರಭಾವ ಬೀರ್ತಾ ಇದೆ, ಹೌ ಇಟ್ ಇನ್ಫ್ಲುಯೆನ್ಸಸ್ ಆನ್ ಅವರ್ ಲೈಫ್. ಕೆಲವೊಂದು ಸಮುದಾಯಗಳು ಚಿಕ್ಕ ಭೂಪ್ರದೇಶವನ್ನು ಹೊಂದಿವೆ, ಇನ್ನು ಕೆಲವು ವಿಶಾಲವಾದಂಥ ಭೂಭಾಗವನ್ನು ಹೊಂದಿವೆ. ಫಾರ್ ಎಕ್ಸಾಂಪಲ್ ಆದಿವಾಸಿ ಮತ್ತು ಹಳ್ಳಿ ಗ್ರಾಮೀಣ ಸಮುದಾಯ ಏನಿವೆ ಚಿಕ್ಕ ಗಾತ್ರದ ಸಮುದಾಯಗಳು, ನಗರ ರಾಷ್ಟ್ರವೆಲ್ಲ ಏನಿವೆ ದೊಡ್ಡ ಗಾತ್ರದ ಸಮುದಾಯಗಳು. ಈ ಸ್ಥಾನೀಯತೆಯಲ್ಲಿ ಏನೇನು ಬರ್ತಾ ಇದೆ, ಸ್ಥಾನೀಯತೆ ಅಂಶಗಳು ಯಾವುದು? ಫಾರೆಸ್ಟ್ ಅರಣ್ಯ, ಓಷಿಯನ್ ಸಮುದ್ರ, ರಿವರ್ ನದಿಗಳು, ಫರ್ಟೈಲ್ ಸಾಯಿಲು, ವೆದರ್ ಹವಾಗುಣ, ಇನ್ನಿತರ ಅಂಶಗಳು ಬರ್ತಾ ಇವೆ. ಫಲವತ್ತಾದ ಭೂಮಿ, ಖನಿಜ ಸಂಪತ್ತು, ಮತ್ಸ್ಯ ಸಂಪತ್ತು, ನೀರಾವರಿ, ಸಮುದ್ರ, ದಟ್ಟವಾದ ಕಾಡು ಎಲ್ಲ ಈ ಸ್ಥಾನೀಯತೆಯಲ್ಲಿ ಬರ್ತಾ ಇವೆ. ನಾವು ವಾಸಿಸುವಂತಹ ಸ್ಥಾನೀಯತೆ ಭೂಪ್ರದೇಶ ಉತ್ತಮವಾಗಿದ್ದರೆ, ಫಾರ್ ಎಕ್ಸಾಂಪಲ್ ಉತ್ತಮವಾದಂಥ ಮಣ್ಣಿದೆ, ಹವಾಗುಣ ಇದೆ, ಒಳ್ಳೆ ಮಳೆ ಬೀಳ್ತಾ ಇದೆ ಅಂತೇಳಿ ನಾವೇನು ಮಾಡ್ಬೋದು, ಕೃಷಿ ಚಟುವಟಿಕೆ ಮಾಡ್ಬೋದು. ಅಥವಾ ಖನಿಜ ಸಂಪತ್ತಿದೆ, ಅಥವಾ ಬಂಗಾರದ ನಿಕ್ಷೇಪಗಳಿವೆ, ನಾವು ಶ್ರೀಮಂತರಾಗ್ಬೋದು. ನಮ್ಮ ಜೀವನ ಕ್ರಮದ ಮೇಲೆ ಪ್ರಭಾವ ಬೀರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಅರಬ್ ಕಂಟ್ರಿಗಳು, ಅಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಪೆಟ್ರೋಲ್ ಡೀಸೆಲ್, ಅವು ಶ್ರೀಮಂತ ರಾಷ್ಟ್ರಗಳಾಗಿವೆ. ಹೀಗಾಗಿ ಕೆಲವೊಂದು ರಾಷ್ಟ್ರಗಳಲ್ಲಿ ವಜ್ರ ಸಿಗ್ತಾ ಇದೆ, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಬಂಗಾರ ಸಿಗ್ತಾ ಇದೆ. ಅಲ್ಲಿಯ ಜನರ ಜೀವನದ ಮಟ್ಟದ ಮೇಲೆ ಇದು ಪ್ರಭಾವ ಬೀರ್ತಾ ಇದೆ. ಮಣ್ಣಿನ ಗುಣ, ಹವಾಗುಣ, ನಾವು ಬೆಳೆದ ಬೆಳೆಯ ಮೇಲೆ ಇದು ಪ್ರಭಾವ ಬೀರ್ತಾ ಇದೆ. ಹೀಗಾಗಿ ನಾವು ವಾಸಿಸುವಂತಹ ಒಂದು ಭೂಪ್ರದೇಶ ಎನ್ನುವಂಥದ್ದು ಏನಿದೆ ಅದು ನಮ್ಮ ಸಂಪೂರ್ಣ ಜೀವನ ಕ್ರಮದ ಮೇಲೆ ಪ್ರಭಾವ ಬೀರುವಂಥದ್ದು. ಇನ್ನು ಎರಡನೇದಾಗಿ ಸಾಮುದಾಯಿಕ ಭಾವನೆ. ಇಲ್ಲಿ ವಾಟ್ ಈಸ್ ಕಮ್ಯುನಿಟಿ ಸೆಂಟಿಮೆಂಟ್. ಸಾಮುದಾಯಿಕ ಭಾವನೆ ಎಂದರೇನು ಅಂತ ಕೇಳಬಹುದು. ಸಮುದಾಯದ ಸದಸ್ಯರಲ್ಲಿ ಕಂಡುಬರುವಂತಹ ನಾವು ಮತ್ತು ನಮ್ಮವರು ಎಂಬ ಭಾವನೆಯೇ ಸಾಮುದಾಯಿಕ ಭಾವನೆ ಅಂತ ಹೇಳ್ಬೋದು. ಸಮುದಾಯದ ಸದಸ್ಯರಲ್ಲಿ ಕಂಡುಬರುವ ನಾವು ಮತ್ತು ನಮ್ಮವರೆಂಬ ಭಾವನೆ. ಇಲ್ಲ ಒಂದು ಸ್ಥಳೀಯ ಸಮೂಹದೊಂದಿಗೆ ನೋಡಿ, ಒಂದು ಸ್ಥಳೀಯ ಸಮೂಹದೊಂದಿಗೆ ಪೂರ್ಣ ಅರಿವಿನೊಂದಿಗೆ, ಒಂದು ಸ್ಥಳೀಯ ಸಮೂಹದೊಂದಿಗೆ ಪೂರ್ಣ ಅರಿವಿನೊಂದಿಗೆ ಅಲ್ಲಿನ ಜನರು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದು ಎಂದರ್ಥ. ಯಾವುದೇ ಎರಡು ರೀತಿಯಲ್ಲಿ ಬರಬಹುದು. ಸಾಮುದಾಯಿಕ ಭಾವನೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಮತ್ತು ನಮ್ಮವರ ಎಂಬ ಭಾವನೆಯಿಂದ ನೆಲೆಸಿರುವ ಜನಸಮೂಹವೇ ಸಮುದಾಯ. ಅಥವಾ ಸಾಮುದಾಯಿಕ ಭಾವನೆ ಅಂದರೆ ಸಮುದಾಯದ ಸದಸ್ಯರಲ್ಲಿ ಕೊಂಡರುವಂತಹ ನಾವು ಮತ್ತು ನಮ್ಮವರು ಎಂಬ ಫೀಲಿಂಗ್, ವಿ ಸೆಂಟಿಮೆಂಟ್. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಕಮ್ಯುನಿಟಿ ಸೆಂಟಿಮೆಂಟ್ ಮೀನ್ಸ್ ಎ ಫೀಲಿಂಗ್ ಆಫ್ belonging towards or kind of conscious identification with the local group. ಹೀಗಾಗಿ ಒಂದು ಸ್ಥಳೀಯ ಸಮೂಹದೊಂದಿಗೆ ಪೂರ್ಣ ಅರಿವಿನೊಂದಿಗೆ ಅಲ್ಲಿನ ಜನರು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದು. ಈ ರೀತಿಯಲ್ಲಿ ನೀವಿಲ್ಲಿ ಉತ್ತರವನ್ನು ಬರೀಬಹುದು. ಅಥವಾ ಇನ್ನು ನಾ ಈಗಾಗಲೇ ಹೇಳಿದಾಗೆ ಸಮುದಾಯದ ಸದಸ್ಯರಲ್ಲಿ ಕಂಡುಬರುವಂತಹ ನಾವು ಮತ್ತು ನಮ್ಮವರೆಂಬ ಭಾವನೆಯ ಸಾಮುದಾಯಿಕ ಭಾವನೆ ಅಂದರೂ ಕೂಡ ಅದು ತಪ್ಪಾಗೋದಿಲ್ಲ. ಇನ್ನು ಈ ಸಾಮುದಾಯಿಕ ಭಾವನೆಯ ಮುಖ್ಯವಾದಂತಹ ಈ ಮೂಲಾಂಶಗಳು ಇಲ್ಲಿ ಬರ್ತಾ ಇವೆ. ಯಾವ ಮೂಲಾಂಶಗಳು? ಸಾಮುದಾಯಿಕ ಭಾವನೆಯ ಮೂಲಾಂಶಗಳನ್ನು ನಾವು ನೋಡೋದಾದ್ರೆ ವಿ ಫೀಲಿಂಗ್ ನೋಡಿ, ಸಾಮುದಾಯಿಕ ಭಾವನೆಯ ಮೂಲಾಂಶಗಳು ನಾವು ನಮ್ಮವರೆಂಬ ಭಾವನೆ, ವಿ ಫೀಲಿಂಗ್. ನೆಕ್ಸ್ಟ್ ಪಾತ್ರ ಭಾವನೆ, ಎರಡನೇದು. ರೋಲ್ ಫೀಲಿಂಗ್, ಮೇಲಿಂದು ವಿ ಫೀಲಿಂಗ್.
ವಿ ಫೀಲಿಂಗ್. ಸಾಮುದಾಯಿಕ ಭಾವನೆಯ ಮೂಲಾಂಶಗಳು. ಮೂರನೇದು ಅವಲಂಬನೆಯ ಭಾವನೆ. ಇಲ್ಲಿ ಬಹುಮುಖ್ಯವಾಗಿ ನಾವು ನಮ್ಮವರೆಂಬ ಭಾವನೆ ಸಾಮುದಾಯಿಕ ಭಾವನೆಯ ಪ್ರಮುಖವಾದಂತಹ ಮೂಲಾಂಶ. ಇದು ಏನು ಸೂಚಿಸ್ತಾ ಇದೆ? ಸಮೂಹ ಅಥವಾ ಸಮುದಾಯದೊಂದಿಗಿನ ಬಲವಾದಂತಹ ಒಂದು ಅನನ್ಯತೆಯನ್ನು, ಐಡೆಂಟಿಟಿ. ವ್ಯಕ್ತಿ ಸಮುದಾಯದೊಂದಿಗೆ ಹೊಂದಿರುವಂತಹ ಬಲವಾದಂತಹ ಒಂದು ಸ್ಟ್ರಾಂಗ್ ಐಡೆಂಟಿಟಿ ಏನಿದೆ ಅದನ್ನು ಈ ನಾವು ಮತ್ತು ನಮ್ಮವರೆಂಬ ಭಾವನೆ ಸೂಚಿಸ್ತಾ ಇದೆ. ಗ್ರಾಮೀಣ ಭಾಗದ ಜನರಲ್ಲಿ ಈ ಬಲವಾದಂತಹ ಒಂದು ನಾವು ನಮ್ಮವರೆಂಬ ಭಾವನೆಯನ್ನು ನಾವಲ್ಲಿ ಗುರುತಿಸಬಹುದು. ಸಮುದಾಯ ಅಂತ ಇರಬೇಕಾದ್ರೆ ಈ ಭಾವನೆ ಇರಲೇಬೇಕು. ಎರಡನೇದಾಗಿ ಪಾತ್ರ ಭಾವನೆ, ರೋಲ್ ಫೀಲಿಂಗ್. ಏನಾಗಾದ್ರೆ ರೋಲ್ ಫೀಲಿಂಗ್ ಎನ್ನುವಂಥದ್ದು ಏನಿದೆ ಬಹಳ ಮುಖ್ಯವಾದದ್ದು. ಸಮುದಾಯದ ಸದಸ್ಯ ಸಮುದಾಯದ ಕಾರ್ಯಚಟುವಟಿಕೆಯಲ್ಲಿ ತನ್ನದೊಂದು ಪಾತ್ರವಿದೆ. ತಾನು ಸಮುದಾಯದ ಒಂದು ಭಾಗ, ತಂದು ಒಂದು ರೋಲ್ ಇದೆ. ಆ ರೋಲನ್ನು ತಾನು ನಿಭಾಯಿಸಬೇಕು. ಸಮುದಾಯ ತನಗಾಗಿ ಮಾತ್ರವಲ್ಲದೆ ಸಮುದಾಯದ ಇತರಿಗಾಗಿಯೂ ತನ್ನ ಪಾತ್ರ ಏನೆಂದು ಆತ ತಿಳ್ಕೊಂಡು, ಸಮುದಾಯದ ಇತರಿಗೆ ಬರೀ ನನಗಾಗಿ ಮಾತ್ರ ಅಲ್ಲ, ಸಮುದಾಯದ ಇತರಿಗಾಗಿ ನನ್ನ ರೋಲ್ ಏನು, ನಮ್ಮ ಊರಿಗಾಗಿ ನನ್ನ ರೋಲ್ ಏನು, ಆ ಪಾತ್ರವನ್ನು ಕೂಡ ನಾವು ನಿಭಾಯಿಸುವಂಥದ್ದು ಏನಿದೆ ಪಾತ್ರ ಭಾವನೆ. ಗ್ರಾಮೀಣ ಭಾಗದಲ್ಲಿ ಯಾವುದೋ ಒಂದು ಧಾರ್ಮಿಕ ಚಟುವಟಿಕೆ ಅಥವಾ ಜಾತ್ರೆ ಸಮಾರಂಭ ಏನೋ ಬಂದರೂ ಕೂಡ ಅವರಲ್ಲಿ ಒಟ್ಟಾಗಿ ತಮ್ಮ ರೋಲ್ಗಳನ್ನು ನಿಭಾಯಿಸುವುದನ್ನು, ಟ್ರೈಬಲ್ಸ್ಗಳಲ್ಲಂತೂ ಇದು ಈ ತಮ್ಮ ಪಾತ್ರಗಳನ್ನು ಅರ್ಥಕೊಂಡು ಅವರು ತಮ್ಮ ಕಾರ್ಯಗಳನ್ನು ನಿಭಾಯಿಸುವುದನ್ನು ನಾವು ಕಾಣ್ತೇವೆ. ಇನ್ನು ಅವಲಂಬನೆಯ ಭಾವನೆ, ಸಮುದಾಯದ ಪ್ರತಿಯೊಬ್ಬ ಸದಸ್ಯ ತಾನು ಸಮುದಾಯವನ್ನು ಅವಲಂಬಿಸಿದ್ದೇನೆ ಎನ್ನುವಂತಹ ಒಂದು ಫೀಲಿಂಗನ್ನು ಹೊಂದಿರ್ತಾನೆ. ನಾವು ಎರಡು ರೀತಿಯಲ್ಲಿ ಸಮುದಾಯವನ್ನು ಅವಲಂಬಿಸಿರ್ತೇವೆ. ಒಂದು ಫಿಸಿಕಲ್ ಡಿಪೆಂಡೆನ್ಸು, ಇನ್ನೊಂದು ಸೈಕಾಲಜಿಕಲ್ ಡಿಪೆಂಡೆನ್ಸ್, ಮಾನಸಿಕ ಅವಲಂಬನೆ. ಅದು ಕಾರಣ ಅಂದರೆ ಭೌತಿಕವಾದಂಥ ಅಗತ್ಯಗಳನ್ನು ನಮ್ಮ ಸಮುದಾಯ ಈಡೇರಿಸ್ತಾ ಇದೆ, ಹೀಗಾಗಿ ನಾವು ಭೌತಿಕವಾಗಿ ಸಮುದಾಯವನ್ನು ಅವಲಂಬಿಸಿದ್ದೇವೆ. ಮಾನಸಿಕ ಶಾಂತಿ ಮತ್ತು ನೆಮ್ಮದಿಯನ್ನು ನಮಗೆ ನಮ್ಮ ಸಮುದಾಯ ನೀಡ್ತಾ ಇದೆ, ಹಾಗಾಗಿ ನಮ್ಮಲ್ಲಿ ಭಯ ಆತಂಕವನ್ನದು ದೂರ ಮಾಡ್ತಾ ಇದೆ. ಮಾನಸಿಕ ಅವಲಂಬನೆ. ಹೀಗಾಗಿ ವ್ಯಕ್ತಿ ಒಂದು ಸಮುದಾಯದಲ್ಲಿ ಮಾನಸಿಕವಾಗಿ ಬಂಧಿತನಾಗಿರ್ತಾನೆ, ಮಾನಸಿಕವಾಗಿ ಅವಲಂಬನೆ ಮಾಡಿರ್ತಾನೆ. ಆ ಸಮುದಾಯವನ್ನು ಬಿಟ್ಟು ಬೇರೆ ಕಡೆ ಹೋದಾಗ ಆತನಿಗೆ ಸಹಜವಾಗಿ ಒಂದು ಅನಾಥ ಪ್ರಜ್ಞೆ ಅನ್ನುವಂಥದ್ದು ಕಾಡ್ತಾ ಇದೆ. ಏಕಾಂಗಿತನದ ಪ್ರಜ್ಞೆ, ಏಕಾಂಗಿತನದ ಅರಿವು ಅದನ್ನು ಕಂಡು ಬರ್ತಾ ಇದೆ. ಒಂದು ಕಡೆ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಹಳ್ಳಿಯಲ್ಲಿ ಜನಿಸಿದ್ದವನು ಸಿಟಿಗೆ ಹೋದಾಗ ನನಗೆ ದ ಫೀಲಿಂಗ್ ಆಫ್ ಐಸೋಲೇಷನ್ ಬರ್ತಾ ಇದೆ. ಅದನ್ನೇ ನಾವು ಕಮ್ಯುನಿಟಿ ಲಾಸ್ಟ್ ಸೆಂಟಿಮೆಂಟ್ ಅಂತ ಕರೆಯೋದು. ಅನಾಥ ಪ್ರಜ್ಞೆ, ಏಕಾಂಗಿತನದ ಪ್ರಜ್ಞೆ ಏನಿದೆ ಅದೇ ಅನಾಥನ ಪ್ರಜ್ಞೆ. ಯಾಕಂದ್ರೆ ನಾವು ಸಮುದಾಯವನ್ನು ಮಾನಸಿಕವಾಗಿ ಅವಲಂಬಿಸಿದ್ದೇವೆ, ಭೌತಿಕವಾಗಿ ನಾವು ಕೂಡ ಇಲ್ಲಿ ಅವಲಂಬಿಸಿರುವಂಥದ್ದು. ಇಷ್ಟು ಈ ಸಮುದಾಯದ ಏನು ಮೂಲಾಂಶಗಳ ಕುರಿತು. ಇನ್ನು ಸಮುದಾಯದ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಟಿ. ಒಂದು, ಸಮುದಾಯದ ಗುಣ ಲಕ್ಷಣಗಳು. ಮೊದಲನೇದಾಗಿ ಸ್ಥಿರತೆ. ಒಂದು ಸ್ಥಿರತೆ ಅಥವಾ ಸಾಪೇಕ್ಷ ಶಾಶ್ವತತೆ. ಸ್ಥಿರತೆ ಅಥವಾ ಸಾಪೇಕ್ಷ ಶಾಶ್ವತತೆ. ದಟ್ ಈಸ್ stability or relative stability or
ರಿಲೇಟಿವ್ ಪರ್ಮನೆನ್ಸ್. ಎರಡನೇದು ಸೆಕೆಂಡ್ ಒನ್ ಸ್ಥಿರತೆ ಸಾಪೇಕ್ಷ ಶಾಶ್ವತತೆ. ಎರಡನೇದು ನ್ಯಾಚುರಲ್ನೆಸ್, NATURALNESS, ಸ್ವಾಭಾವಿಕತೆ. ಒಂದು ಸ್ಥಿರತೆ, ಇನ್ನೊಂದು ಸ್ವಾಭಾವಿಕತೆ. ಮೂರನೇದು ಸಮುದಾಯದ ಗಾತ್ರ, ಸೈಜ್ ಆಫ್ ದ ಕಮ್ಯುನಿಟಿ. ಸಮುದಾಯದ ಗಾತ್ರ. 4 ಸಾಮಾಜಿಕ ನಿಯಂತ್ರಣ. ಸಾಮಾಜಿಕ ಪೂರ್ತಿಯಾಗಿ ಸೋಷಿಯಲ್ ಕಂಟ್ರೋಲ್. ನೆಕ್ಸ್ಟ್ ವಿಶಿಷ್ಟ ಹೆಸರು, ಸ್ಪೆಸಿಫಿಕ್ ನೇಮ್. ವಿಶಿಷ್ಟ ಹೆಸರು. ಸ್ಪೆಸಿಫಿಕ್ ನೇಮ್. ಇಷ್ಟು ಸಮುದಾಯದ ಗುಣಲಕ್ಷಣಗಳು. ಇದು ಕೂಡ ನಿಮಗೆ 5 ಅಂಕಕ್ಕೇನಿದೆ ಬಹಳ ಇಂಪಾರ್ಟ್ ಆದಂಥ ಟಾಪಿಕ್, ಬಹಳ ಪ್ರಮುಖವಾದಂಥ ಟಾಪಿಕ್. ಸಮುದಾಯದ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ಹೆಸರಿಸಿ ಅಥವಾ ಸಮುದಾಯದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಸ್ಥಿರತೆ ಅಥವಾ ಸಾಪೇಕ್ಷ ಶಾಶ್ವತತೆ ಅಂದರೆ ಈ ಸಮುದಾಯ ಎನ್ನುವಂಥದ್ದು ತಾತ್ಕಾಲಿಕವಾದಂಥ ತಾತ್ಕಾಲಿಕವಾದ್ದಲ್ಲ. ಇಟ್ ಇಸ್ ನಾಟ್ ಟೆಂಪರರಿ. ಟೆಂಪರರಿ ಅಂದರೆ ಯಾವುದು? ತಾತ್ಕಾಲಿಕವಾದಂತಹ ಸಮೂಹಗಳು ಯಾವುದು? ಜನಮಂದೆ, ಜನಜಂಗುಳಿ, ರಾವಾಡಿಗಿನ ಸುತ್ತ ಸೇರಿದಂಥ ಜನರ ಸಮೂಹ, ಸಂತೆಪೇಟೆಯಲ್ಲಿ ಸೇರಿದಂಥ ಜನರ ಸಮೂಹ, ಅಥವಾ ಅಪಘಾತ ನಡೆದಂಥ ಸ್ಥಳದಲ್ಲಿ ಸೇರಿದಂಥ ಜನರ ಸಮೂಹ, ಇವೆಲ್ಲ ತಾತ್ಕಾಲಿಕ ಸಮೂಹ. ಆದರೆ ಸಮುದಾಯ ಈ ರೀತಿಯ ಜನಸಮೂಹ ಅಲ್ಲ. ಒಂದು ಜನಸಮೂಹ ಒಂದು ಕಡೆ ಶಾಶ್ವತವಾಗಿ ನೆಲ್ಲಿಂತಾಗ ಆ ಸಮುದಾಯ ಅಸ್ತಿತ್ವಕ್ಕೆ ಬರ್ತಾ ಇದೆ. ಹೀಗಾಗಿ ಇದು ಸ್ಥಿರತೆಯನ್ನು ಹೊಂದಿರುವಂಥದ್ದು ಅಥವಾ ಶಾಶ್ವತತೆಯನ್ನು ಇಲ್ಲಿ ಹೊಂದಿರುವಂಥದ್ದು. ಎರಡನೇದು ಸ್ವಾಭಾವಿಕತೆ, ನ್ಯಾಚುರಲ್ನೆಸ್. ನೋಡಿ, ಸಮುದಾಯಗಳು ಯಾವುದೇ ಒಂದು ಉದ್ದೇಶಪೂರ್ವಕ ಪ್ರಯತ್ನದ ಫಲವಾಗಿ ಅಥವಾ ಒಂದು ಉದ್ದೇಶಿತ ಯೋಜನೆಯಿಂದಾಗಿ ಅವು ಸೃಷ್ಟಿಯಾದವುಗಳಲ್ಲ. ಅವು ಸ್ವಯಂ ಪ್ರೇರಿತವಾಗಿ ಅಸ್ತಿತ್ವಕ್ಕೆ ಬಂದಿವೆ. ಸ್ವಾಭಾವಿಕವಾಗಿ ಸಮುದಾಯವನ್ನು ಯಾರು ನಿರ್ಮಾಣ ಮಾಡಿದರು, ನಿಮ್ಮೂರು ಯಾರಿಂದ ನಿರ್ಮಾಣ ಆಯಿತು ಅನ್ನೋದನ್ನು ಹೇಳೋದು ಭಾಳ ಕಷ್ಟ. ಗ್ರಾಮೀಣ ಸಮುದಾಯ, ಭಾರತದಲ್ಲಿ 6.5 ಲಕ್ಷಕ್ಕಿಂತ ಹೆಚ್ಚು ಸಮುದಾಯಗಳಿವೆ. ಯಾರ್ಯಾರಿಂದ ನಿರ್ಮಾಣ ಆಗಿವೆ ಅನ್ನೋದನ್ನು ಹೇಳೋದು ಕಷ್ಟ. ಅಂದರೆ ಸಹಜ ಸ್ವಾಭಾವಿಕವಾಗಿ ಆ ಸಮುದಾಯಗಳು ಯಾವುದೇ ವ್ಯವಸ್ಥಿತ ಯೋಜನೆ ಉದ್ದೇಶ ಇಲ್ಲದೆ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ನೆಕ್ಸ್ಟು ಸಮುದಾಯದ ಗಾತ್ರ. ಸಮುದಾಯ ಗಾತ್ರದಲ್ಲಿ ಚಿಕ್ಕದಾಗಿರಬಹುದು, ಇಲ್ಲವೇ ಗಾತ್ರದಲ್ಲಿ ದೊಡ್ಡದಾಗಿರ್ಬೋದು. ಆದಿವಾಸಿ ಸಮುದಾಯ, ಗ್ರಾಮ ಸಮುದಾಯ ಇವು ಚಿಕ್ಕ ಗಾತ್ರದ ಸಮುದಾಯಗಳಾದರೆ, ನಗರ, ರಾಜ್ಯ, ರಾಷ್ಟ್ರ ಇವೆಲ್ಲ ದೊಡ್ಡ ಗಾತ್ರದ ಸಮುದಾಯಗಳು. ಹೀಗಾಗಿ ಸಮುದಾಯದ ಗಾತ್ರ ಚಿಕ್ಕದಾಗಿರ್ಬೋದು, ಇಲ್ಲವೇ ದೊಡ್ಡದಾಗಿರ್ಬೋದು. ಸಾಮಾಜಿಕ ನಿಯಂತ್ರಣ. ಸಮುದಾಯ ತನ್ನ ಸದಸ್ಯರ ವರ್ತನೆಯನ್ನು ನಿಯಂತ್ರಿಸಲು ಸಾಮಾಜಿಕ ನಿಯಂತ್ರಣವನ್ನು ಅಳವಡಿಸಿಕೊಂಡಿದೆ. ಈಗಾಗಲೇ ನಾನು ಸಾಮಾಜಿಕ ನಿಯಂತ್ರಣ ಅಂದರೆ ಏನು ಅನ್ನೋದನ್ನು ಹಿಂದಿನ ಸಮಾಜದ ಗುಣಲಕ್ಷಣಗಳನ್ನ ಹೇಳುವ ಸಂದರ್ಭದಲ್ಲಿ ಹೇಳಿದ್ದೇನೆ. ಹೀಗಾಗಿ ಈ 2 ಬಗೆಯ ಸಾಮಾಜಿಕ ನಿಯಂತ್ರಣ ಸಾಧನಗಳನ್ನು ಸಮುದಾಯ ಅಳವಡಿಸಿಕೊಂಡಿದೆ.
ಆದಿವಾಸಿ ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿ ಅನೌಪಚಾರಿಕ ನಿಯಂತ್ರಣದ ಸಾಧನಗಳು ಜನರ ವರ್ತನೆಯನ್ನು ನಿಯಂತ್ರಿಸಕ್ಕೆ ಸಾಕಾಗಬಹುದು. ಆದರೆ ನಗರ, ರಾಷ್ಟ್ರ, ರಾಜ್ಯ ಇಂಥ ದೊಡ್ಡ ಸಮುದಾಯಗಳಲ್ಲಿ ಜನರ ವರ್ತನೆಯನ್ನು ನಿಯಂತ್ರಿಸಲು ಔಪಚಾರಿಕ ನಿಯಂತ್ರಣದ ಸಾಧನಗಳು ಅನಿವಾರ್ಯ. ಹೀಗಾಗಿ ಎರಡು ಬಗೆಯ ನಿಯಂತ್ರಣ ಸಾಧನದ ಮುಖಾಂತರ ಸಮುದಾಯ ತನ್ನ ಸದಸ್ಯರ ವರ್ತನೆಯನ್ನು ನಿಯಂತ್ರಿಸ್ತಾ ಇದೆ. ಇನ್ನು ಕೊನೆಯದಾಗಿ ವಿಶಿಷ್ಟ ಹೆಸರು, ಸ್ಪೆಸಿಫಿಕ್ ನೇಮ್. ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದ ಪ್ರತ್ಯೇಕ ಅಸ್ತಿತ್ವವನ್ನು ಸಾರಿ ಹೇಳುವಂತಹ ವಿಶಿಷ್ಟವಾದಂತಹ ಹೆಸರಿದೆ. ಆ ಹೆಸರಿನಿಂದ ನಾವು ಆ ಸಮುದಾಯವನ್ನು ಗುರುತಿಸಬಹುದು. ಯಾವ ಸಮುದಾಯದವರು, ಏನು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಊರು, ಹೌದಾ? ನಾವು ನಿಖರವಾಗಿ ಇವತ್ತು ನಮ್ಮ ದೇಶದಲ್ಲಿರುವ ಯಾವುದೇ ವ್ಯಕ್ತಿ ಆಗಿರಲಿ, ಅವನು ಯಾವ ಸಮುದಾಯಕ್ಕೆ ಸೇರಿದಾನೆ ಅನ್ನೋದನ್ನು ಆ ಸಮುದಾಯದ ಹೆಸರಿನಿಂದ ಗುರುತಿಸಬಹುದು. ಹೀಗಾಗಿ ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ಹೇಳುವಂತಹ ಒಂದು ವಿಶಿಷ್ಟ ಸ್ಪೆಸಿಫಿಕ್ ನೇಮ್ ಏನಿದೆ ಅದು ಈ ಸಮುದಾಯಕ್ಕಿದೆ. ಇನ್ನು ಕೊನೆಯ ಲಾಸ್ಟ್ ಟಾಪಿಕ್ಕು ಸಮುದಾಯದ ಪ್ರಕಾರಗಳು. ಆದಿವಾಸಿ ಸಮುದಾಯ ಒಂದು ವಿಶಿಷ್ಟ ಆಡುಭಾಷೆಯನ್ನು ಹೊಂದಿ ಒಂದು ನಿರ್ದಿಷ್ಟ ಭೌಗೋಳಿಕ ನೆಲೆಯಲ್ಲಿ ವಾಸಿಸುವಂಥ ಒಂದು ಸಮುದಾಯ. ಒಂದು ಫಾರ್ ಎಕ್ಸಾಂಪಲ್ ನಾಗರಿಕ ಪ್ರಪಂಚದಿಂದ ಬಹುದೂರದಲ್ಲಿ ವಾಸಿಸುವಂಥ ಒಂದು ಜನ ಸಮುದಾಯ, ನಾಗರಿಕ ಸಮಾಜದಿಂದ ಬಹುದೂರದಲ್ಲಿ ವಾಸಿಸುವಂಥ ಒಂದು ಜನ ಸಮುದಾಯ, ಒಂದು ವಿಶಿಷ್ಟ ಆಡುಭಾಷೆಯೊಂದಿಗೆ ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ಹೊಂದಿಕೊಂಡು ವಾಸಿಸುವಂಥ ಒಂದು ಸಮುದಾಯ. ಫಾರ್ ಎಕ್ಸಾಂಪಲ್ ತೊಡವರು, ಗೊಂಡರು, ಕಾಡುಕುರುಬರು, ಸೋಲಿಗರು ಇತ್ಯಾದಿ. ಕೃಷಿ ಇಲ್ಲವೇ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಅವಲಂಬಿಸಿ ಬದುಕುವಂತಹ ಗ್ರಾಮೀಣ ವಾಸಿಗಳ ಒಂದು ಸಮುದಾಯ. ಮೂರನೇದು, ಹಾಗೆ ಈ ಗ್ರಾಮೀಣ ಸಮುದಾಯ ಒಂದು ಚಿಕ್ಕ ಸಮುದಾಯ. ಇಲ್ಲಿಯ ಸದಸ್ಯರಲ್ಲಿ ಒಂದು ಅನ್ಯೋನ್ಯವಾದಂತಹ ಸಂಬಂಧಗಳನ್ನು, ಪ್ರಾಥಮಿಕ ಸಂಬಂಧಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಹಾಗೆ ನಗರ ಸಮುದಾಯ ಗಾತ್ರದಲ್ಲಿ ದೊಡ್ಡದಾದಂತಹ ಕೃಷಿಯೇತರ ಉದ್ಯೋಗಗಳನ್ನು ಅವಲಂಬಿಸಿರುವಂಥ ಒಂದು ಜನರ ಸಮುದಾಯ. ಇಲ್ಲಿ ಪರೋಕ್ಷವಾದಂತಹ ಸಂಬಂಧಗಳನ್ನು, ಮಾಧ್ಯಮಿಕ ಸಂಬಂಧಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಕಾಣ್ಬೋದು. ಹೀಗಾಗಿ ಇಲ್ಲಿಗೆ ನಾನು ಕೊಟ್ಟಂಥ 2 ಟಾಪಿಕ್ಸ್ಗಳನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಈ ಒಂದು ಪಾಠ ಪ್ರವಚನಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.